ಎಲ್ಲರಿಗೂ ನಮಸ್ಕಾರ. ನಾನು ರಾಜರಾಜೇಶ್ವರಿ. ಇಂದು ನಾನು ನಿಮ್ಮೊಟ್ಟಿಗೆ ನನ್ನ ಒಂದು ಸಣ್ಣ ಆಲೋಚನೆಯನ್ನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ. ನನಗನ್ಸುತ್ತೆ ಪುಸ್ತಕಗಳು ಟೈಮ್ ಮಷೀನ್ಗಳು. ಪುಸ್ತಕಗಳು ಟೈಮ್ ಮಷೀನ್ಗಳು. ಹೇಗೆ? ಈಗ ನಾನೊಂದು ಕತೆ ಓದ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ, ಆ ಕಥೆಯ ಪಾತ್ರಗಳು, ಸನ್ನಿವೇಶಗಳಿಗೆ ನಾನು ಸ್ಪಂದಿಸ್ತಾ ಇದ್ದೀನಿ ಅಂತ ಅರ್ಥ. ಅದು ನನ್ನ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿತಾ ಹೋಗ್ತಾ ಇದೆ. ನಾನು ಆ ಕಾಲದಲ್ಲಿ, ಆ ಕಥೆ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಹಾಜರಿರ್ತೇನೆ, ಉಪಸ್ಥಿತರಿರ್ತೇನೆ. ಅದನ್ನೆಲ್ಲ ಕಣ್ಣಲ್ಲಿ ನೋಡ್ತೇನೆ, ಕಿವಿಯಾರೆ ಕೇಳ್ತೇನೆ, ಅದನ್ನು ಅನುಭವಿಸ್ತೇನೆ, ಆನಂದಿಸ್ತೇನೆ. ಅಂದರೆ ಈ ಪಂಚೇಂದ್ರಿಯಗಳನ್ನು ಮಾಡುವಂಥ ಕೆಲಸಗಳನ್ನು ಪುಸ್ತಕಗಳು ಮಾಡ್ತವೆ ಅಂತ ನನಗನ್ಸುತ್ತೆ. ನಾನು ಯಾವುದಾದ್ರೂ ಒಂದು ಪುಸ್ತಕವನ್ನು ಏಕಾಗ್ರದಿಂದ ಓದ್ತಾ ಹೋದಾಗ ನಾನು ಅದೇ ಕಾಲದ, ಅದೇ ಜನರ ನಡುವೆ ವಾಸ ಮಾಡ್ತಾ ಇದ್ದೀನಿ. ಅವ್ರ ಜೊತೆ ನಾನು ಅವ್ರು ಹೇಳೋದನ್ನು ಕೇಳಿಸ್ಕೊತಾ ಇದ್ದೀನಿ. ನಾನೂ ಸಹ ಅವರಲ್ಲಿ ಒಬ್ಬಳು ಅಂತ ಅನಿಸುತ್ತೆ. ಈಗ ಆ ಭಾಷೆ ನಮ್ಗೆ ಅರ್ಥ ಆಗಲ್ಲ, ಅಥವಾ ಹಳಗನ್ನಡ ಅರ್ಥ ಆಗಲಿಲ್ಲ, ಸಂಸ್ಕೃತ ಅರ್ಥ ಆಗಲಿಲ್ಲ ಅಂದರೆ ಸಹಜವಾಗಿ 500,000 ವರ್ಷಗಳ ಹಿಂದೆ ಭಾಷೆ ಈಗಿದ್ದ ಹಾಗೆ ಇರಲಿಲ್ಲ. ನಮಗೆ ಆತ್ಮೀಯ ಸಹಾಯಕ ಒಬ್ಬರು ಇರ್ತಾರಾಗ. ಯಾರಪ್ಪ ಅಂದರೆ ಈ ಪ್ರತಿ ಪದಾರ್ಥಗಳು ಅಥವಾ ಪದಗಳ ಅರ್ಥ ಅಂತೇನಿದೆ, ಅವರನ್ನು ನೋಡಿದರೆ ಅದನ್ನು ನೋಡಿ ಆಗಿನ ಕಾಲದಲ್ಲಿ ಬಳಸ್ತಿದ್ದಂಥ ಭಾಷೆಗೂ ಈಗಿನ ಕಾಲದ ಭಾಷೆಗೂ ನಮಗೆ ಒಂದು ಹೊಂದಾಣಿಕೆಯನ್ನು, ಒಂದು ಅರ್ಥಗ್ರಹಿಕೆಯನ್ನು ನೀಡಿ ನಮ್ಮನ್ನು ಆ ಕಾಲದ ಜನರೊತ್ತಿಗೆ ಸಂಭಾಷಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡುವಂತಹ ವಿಶೇಷ ಸ್ನೇಹಿತ ಅಂತ ಈ ಪದಗಳ ಅರ್ಥಗಳನ್ನ ನಾವು ಗ್ರಹಿಸ್ಬೋದು. ಈಗ ಉದಾಹರಣೆಗೆ ನಾನು ಇಮ್ಮಡಿ ಪುಲಿಕೇಶಿಯ ಕಾಲದ ಒಂದು ಸನ್ನಿವೇಶ ಓದ್ತಾ ಇದ್ದೀನಿ. ಅವನು ಯುದ್ಧ ಮಾಡ್ತಿದ್ದಾನೆ ನರ್ಮದಾ ನದಿ ತೀರದಲ್ಲಿ ಅಂತ ಇಟ್ಕೊಳ್ಳೋಣ. ಅವನ ಎದುರಾಳಿ ಹರ್ಷವರ್ಧನ ಸೋತಿದ್ದಾನೆ. ತನ್ನ ಕತ್ತಿಯನ್ನು ಕೆಳಗಿಟ್ಟು ಹೇಳ್ತಾ ಇದ್ದಾನೆ, ನನ್ನಿಂದ ಸಾಧ್ಯ ಇಲ್ಲ ನಿನ್ನನ್ನು ಗೆಲ್ಲೋದಕ್ಕೆ ಅಂತ, ಇನ್ನಾದರೂ ನನ್ನ ಬಿಟ್ಟು ಬಿಡು ಅಂತ ಕೇಳ್ತಿದ್ದಾನೆ. ಇಮ್ಮಡಿ ಪುಲಿಕೇಶಿಯ ಸಾಕಷ್ಟು ಆನೆಗಳು, ಕುದುರೆಗಳು ಇದ್ದಂಥ ದೊಡ್ಡ ಸೈನ್ಯದ ಮುಂದೆ ಇಮ್ಮಡಿ ಪುಲಿಕೇಶಿ ಅವನಿಗೆ, ಆಯಿತು, ನಾನು ನಿನಗೆ ಕ್ಷಮಾದಾನ ಮಾಡ್ತಾ ಇದ್ದೇನೆ, ಹೋಗು, ನರ್ಮದಾ ನದಿನ ದಾಟಿ ಕೆಳಗೆ ಬರಬೇಡ, ಏಕೆಂದರೆ ಇದು ಕೆಳಗಿನ ಪೂರ್ತಿ ಭೂಪ್ರದೇಶ ನಂದು ಅಂತ ಅವನಿಗೆ ಹೇಳ್ತಾ ಇದ್ದಾನೆ. ಅಂದರೆ ಈ ಕ್ಷಣ ನಾವು ಸಿಯುಕಿ ಅಂದರೆ ಹ್ಯೂಯನ್ ಸಾಂಗ್ ಬರೆದಂಥ ಸಿಯುಕಿಯಲ್ಲಿ ಸಹ ಇದನ್ನು ವರ್ಣಿಸಲಾಗಿದೆ. ಈ ರೀತಿಯ ಹಲವಾರು ಕೃತಿಗಳಲ್ಲಿ ಇದನ್ನು ವರ್ಣಿಸಲಾಗಿದೆ. ನಾವು ಆ ವರ್ಣನೆಯನ್ನು ಓದ್ತಾ ಹೋದಾಗ, ನಾನೇ ಆ ಯುದ್ಧದಲ್ಲಿ ಭಾಗವಹಿಸಿದ್ದೀನಿ, ನಾನು ಆ ಸಾಲಲ್ಲಿ ನಿಂತು ನೋಡ್ತಾ ಇದ್ದೀನಿ, ನನ್ನ ಮುಂದೆ ಹರ್ಷ ತಲೆಬಗ್ಸಿ ಕೂತಿದ್ದಾನೆ, ನನ್ನ ಮುಂದೆ ಇಮ್ಮಡಿ ಪುಲಿಕೇಶಿ ಎದೆ ಎತ್ತಿ ನಿಂತಿದ್ದಾನೆ ಅಂತ ಅನಿಸುತ್ತಲ್ವ. ಅಂದರೆ ಆ ಪುಸ್ತಕ ನಮ್ಮನ್ನು ಟೈಮ್ ಮಷೀನ್ ರೀತಿ ವರ್ತಿಸಿ ಆ ಸ್ಥಾನಕ್ಕೆ, ಆ ಸ್ಥಳಕ್ಕೆ, ಅಂದರೆ ಸುಮಾರು 5ನೇ ಶತಮಾನಕ್ಕೆ ನನ್ನ ಕರ್ಕೊಂಡು ಹೋಗಿದೆ ಅಂತ ನನಗನ್ಸುತ್ತೆ ಅಲ್ವಾ? ನಿಮಗೇನನ್ಸುತ್ತೆ? ಪುಸ್ತಕಗಳು ಟೈಮ್ ಮಷೀನ್ಗಳು ಅಲ್ವೇ? ನಮಸ್ಕಾರ.